ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ರವಿಕುಮಾರ್, ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ. ಇವತ್ತು ನಾನು ಜಾನುವಾರುಗಳಿಗೆ ಅಂದರೆ ಕುರಿ, ಮೇಕೆ, ಹಸು, ಎಮ್ಮೆಗಳಿಗೆ ಕೆಮ್ಮು ಜಾಸ್ತಿಯಾಗಿದ್ದರೆ ಯಾವ ರೀತಿಯ ಕೆಲವು ಮನೆಮದ್ದುಗಳನ್ನು ಪ್ರಯೋಗ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಕೆಮ್ಮು ಜಾನುವಾರುಗಳಿಗೆ ಯಾವಾಗ ಬರುತ್ತಪ್ಪ ಅಂತಂದರೆ, ನೀವೇನು ದನಕರುಗಳನ್ನ ಕಟ್ತೀರಿ ಅಥವಾ ಕುರಿ ಮೇಕೆಗಳನ್ನು ಕಟ್ತೀರಿ, ಆ ಕೊಟ್ಟಿಗೆಗಳಲ್ಲಿ ಅದರ ಸುತ್ತಮುತ್ತಲಿನಲ್ಲಿ ಹೆಚ್ಚಿನ ಪ್ರಮಾಣದ ಧೂಳು ಇದ್ದಂಥ ಸಂದರ್ಭದಲ್ಲಿ ಆ ಧೂಳು ಉಸಿರಾಡುವಾಗ ಜಾನುವಾರುಗಳ ಮೂಗಿನ ಮುಖಾಂತರ ಶ್ವಾಸಕೋಶಕ್ಕೆ ಸೇರಿಕೊಂಡು ಕೆಮ್ಮು ಬರ್ಬೋದು. ಹಾಗೆಯೇ ನೀವು ಪಶು ಆಹಾರ ಕೊಡ್ತೀರಿ, ಆ ಪಶು ಆಹಾರದಲ್ಲಿ ಸಹ ಕೆಲವೊಮ್ಮೆ ಧೂಳಿನ ಅಂಶ ಇರ್ಬೋದು. ಆ ಧೂಳಿನ ಸೇವನೆಯಿಂದ ಹಾಗೆಯೇ ನೀವು ಒಂದು ಕೊಟ್ಟಿಗೆ, ಒಂದು 10ರಿಂದ 10 ಕೊಟ್ಟಿಗೆ ಇದೆ ಅಂತಂದರೆ ಸಾಮಾನ್ಯವಾಗಿ ಅಲ್ಲಿ 2ರಿಂದ 3 ಹಸು ಕಟ್ಬೋದು. ನೀವು ಅಷ್ಟು ಸಣ್ಣ ಕೊಟ್ಟಿಗೆನಲ್ಲಿ 5-6 ಹಸು ಕಟ್ಟಿದರೆ ಅಂದರೆ ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ನಾವು ಒದಗಿಸಲೇಬೇಕಾಗ್ತದೆ ಸ್ನೇಹಿತರೆ. ಹೆಚ್ಚಿನ ಸಂಖ್ಯೆಯ ರಾಸುಗಳನ್ನು ಕಮ್ಮಿ ಜಾಗದಲ್ಲಿ ಕಟ್ಟೋದ್ರಿಂದ ಕೆಲವೊಮ್ಮೆ ಕೆಮ್ಮು ಉಂಟಾಗ್ಬೋದು, ಕೆಲವೊಮ್ಮೆ ಶ್ವಾಸಕೋಶದಲ್ಲಿ ಸೋಂಕು ಕೂಡ ಉಂಟಾಗಿ ಅವುಗಳಿಗೆ ಕೆಮ್ಮು, ದಮ್ಮು, ಉಸಿರಾಟದ ತೊಂದರೆ ಕೂಡ ಕಾಣಿಸ್ಕೊಳ್ಬೋದು. ನೋಡಿ, ಕೆಮ್ಮು ಬಂದಾಗ ಅದರಲ್ಲಿ ಇನ್ಫೆಕ್ಷನ್ ಕೂಡ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಡಾಕ್ಟ್ರನ್ನ ಕರೆಸಿ ಅದಕ್ಕೆ ಸೂಕ್ತವಾದಂಥ ಔಷಧೋಪಚಾರವನ್ನು ಮಾಡಿಸಲೇಬೇಕಾಗ್ತದೆ. 1-2 ಸಲ ಕೆಮ್ತಾ ಇದೆ, ಹಸು ಗೆಲುವಾಗೇ ಇದೆ, ಮೇವು ಚೆನ್ನಾಗಿ ತಿಂತಾ ಇದೆ, ಅಂಥ ಸಂದರ್ಭದಲ್ಲಿ ಬೇಕಾದರೆ ನಾನು ಹೇಳ್ತಕ್ಕಂಥ ಕೆಲವು ಮನೆ ಮದ್ದುಗಳನ್ನು ನೀವು ಪ್ರಯೋಗ ಮಾಡ್ಬೋದು. ಮೊದಲನೇದಾಗಿ ವೀಳ್ಯದೆಲೆ ಒಂದು 4-5 ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. 1 ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ, 1 ಗಡ್ಡೆ ಈರುಳ್ಳಿ ತಗೊಳ್ಳಿ. ಹಾಗೆಯೇ ಲೋಳೆ ಸರ ನಿಮಗೆಲ್ಲ ಗೊತ್ತಿರ್ಬೋದು, ಅಲೋವೆರಾ ಅಂತ ಕೂಡ ಹೇಳ್ತಾರೆ. 1 ಪಟ್ಟೆ ಲೋಳೆ ಸರ ತಗೊಳ್ಳಿ. ಒಂದು 15ರಿಂದ 20ರಷ್ಟು ಅಮೃತ ಬಳ್ಳಿ ಎಲೆನ ತಗೊಳ್ಳಿ. ಒಂದು 10 ಕಾಳು ಮೆಣಸು, ಹಾಗೆಯೇ 1-2 ಕರ್ಪೂರ, ಪಚ್ಚ ಕರ್ಪೂರ ಇದ್ದರೆ ಒಳ್ಳೆಯದು, 2 ಸಾಕು. ಇದಿಷ್ಟನ್ನು ಅಂದರೆ ವೀಳ್ಯದೆಲೆ, ಬೆಳ್ಳುಳ್ಳಿ, ಈರುಳ್ಳಿ, ಲೋಳೆ ಸರ, ಅಮೃತ ಬಳ್ಳಿ ಎಲೆ, ಕಾಳು ಮೆಣಸು ಮತ್ತು ಕರ್ಪೂರದ ಪುಡಿ, ಇದಿಷ್ಟನ್ನು ಏನು ಮಾಡಬೇಕು, ನೀವು ಚೆನ್ನಾಗಿ ಜಜ್ಜಿಬಿಟ್ಟು 1/4 ಲೀಟ್ರ್ ನೀರಲ್ಲಿ ಅರ್ದುಬಿಟ್ಟು ದಿನಕ್ಕೆ 2 ಸಲ, ಬೆಳಗ್ಗೆ 1 ಸಲ, ಸಾಯಂಕಾಲ 1 ಸಲ, ಒಂದು 3 ದಿನ ರಾಸುಗಳಿಗೆ ಕುಡಿಸ್ಬೇಕು. ಕೆಮ್ಮು ಖಂಡಿತವಾಗ್ಲೂ ಕಮ್ಮಿ ಆಗ್ತದೆ. ಇದಕ್ಕಿಂತ ಸ್ವಲ್ಪ ಸುಲಭವಾದ ಒಂದು ಔಷಧಿ ಹೇಳಿ ಡಾಕ್ಟ್ರೆ ಅಂತಂದರೆ, ನೋಡಿ, ತುಳಸಿ ಸೊಪ್ಪು ಎಲ್ಲ ಕಡೆ ಇದ್ದೇ ಇರ್ತದೆ. 1 ಹಿಡಿ ತುಳಸಿ ಸೊಪ್ಪು ತಗೊಳ್ಳಿ, ಕಾಮ್ ಕಸ್ತೂರಿ ಸೊಪ್ಪು 1 ಹಿಡಿ, ತಪ್ಸಿ ಮರ ಅಂತ ಹೇಳ್ತಾರೆ, ಹಾಗೆಯೇ ಈಶ್ವರಿ ಬಳ್ಳಿ ಅಂತ ಹೇಳ್ತಾರೆ. ಈ ತಪ್ಸಿ ಮರ ಮತ್ತು ಈಶ್ವರಿ ಬಳ್ಳಿ ಇವೆರಡರದ್ದು ಸೊಪ್ಪನ್ನು ಕೂಡ 1 ಹಿಡಿ, ಈ 4ರದ್ದನ್ನು 1 ಹಿಡಿ ತಗೊಂಡು, ತುಳಸಿ ಎಲೆ, ಕಾಮಕಸ್ತೂರಿ, ತಪ್ಸಿ ಮರದ ಸೊಪ್ಪು ಮತ್ತು ಈಶ್ವರಿ ಬಳ್ಳಿ ಸೊಪ್ಪು, ಈ 4ಅನ್ನು 1 ಹಿಡಿ ತಗೊಂಡು 3 ಎಸಳು ಬೆಳ್ಳುಳ್ಳಿ, 3 ಕಾಳು ಮೆಣಸು, ಹಾಗೆಯೇ 1 ಚಿಟಿಕೆ ಪಚ್ಚ ಕರ್ಪೂರದ ಪುಡಿ, ಇದನ್ನು ಕೂಡ ಬೆರೆಸ್ಬಿಟ್ಟು ನೀವೇನು ಮಾಡಬೇಕು, ಕುದಿಯೋ ನೀರಲ್ಲಿ 1-2 ಲೀಟ್ರ್ ಕುದಿಯೋ ನೀರಲ್ಲಿ ಹಾಕಿಬಿಟ್ಟು ಪಾತ್ರೆನ ಮುಚ್ಚಿಟ್ಬಿಡಿ. ಈ ನೀರು ಆರಿದ ಮೇಲೆ ಅದನ್ನೊಂದು ರೀತಿ ಕಷಾಯ ಥರ ಮಾಡಿಕೊಂಡು ಬೆಳಗ್ಗೆ 1-2 ಗೊಟ್ಟ, ಸಾಯಂಕಾಲ 1-2 ಗೊಟ್ಟ ನೀವು 3 ದಿನ ಕೊಟ್ಟರೆ ಕೆಮ್ಮಿನ ಬಾಧೆ ಕಮ್ಮಿ ಆಗ್ತಾಯಿದೆ. ಕೆಲವರು ಹೇಳ್ತಾರೆ, ತುಂಬ ಕೆಮ್ತಾ ಇದೆ ಡಾಕ್ಟ್ರೇ, ಏನು ಔಷಧಿ ಕುಡ್ಸೋಕ್ಕೂ ಆಗ್ತಾಯಿಲ್ಲ ಅಂದರೆ, ತುಂಬ ಕೆಮ್ಮು ಹೆಚ್ಚಾಗಿದ್ದಾಗ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ರಾಸುಗಳ ಮೂಗಿನ ಹೊಳ್ಳೆನಲ್ಲಿ 1-2ರಿಂದ 3 ಹನಿ ನೀಲಗಿರಿ ಎಣ್ಣೆ ಹಾಕಿಬಿಡಿ. ಆ ನೀಲಗಿರಿ ಎಣ್ಣೆ ಹಾಕಿದಾಗ ನಿಧಾನವಾಗಿ ಆ ಎಣ್ಣೆ ಒಳಗಡೆ ಹೋಗ್ತಾ ಇದ್ದಾಗ ಏನಕ್ಕೆ ಕೆಮ್ಮು ಕಮ್ಮಿ ಆಗ್ತದೆ. ತದನಂತರ ನಾನು ತಿಳಿಸಿದಂಥ ಯಾವುದಾದ್ರು ಔಷಧಿಯನ್ನು ನೀವು ಮಾಡ್ಬೋದು ಸ್ನೇಹಿತರೆ. ನಾನು ಡಾಕ್ಟರ್ ರವಿಕುಮಾರ್. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನನ್ನ ದೂರವಾಣಿಯನ್ನು ಸಂಪರ್ಕಿಸಿ 900085988832. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.